ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ದೇವರ ಪೂಜೆಯನ್ನ, ದೇವರ ಆರಾಧನೆಯನ್ನ ಮಾಡ್ತೀವಿ. ಹಾಗಾದ್ರೆ ದೇವರ ಆರಾಧನೆ ಮಾಡೋದ್ರಿಂದ ಕಷ್ಟಗಳು ಬರುತ್ತಾ? ದೇವರ ಪೂಜೆಯಲ್ಲಿ ವ್ಯತ್ಯಾಸಗಳಾದ್ರೆ, ದೇವರ ಆರಾಧನೆಗಳಲ್ಲಿ ವ್ಯತ್ಯಾಸವಾದ್ರೆ ಯಾವೆಲ್ಲ ರೀತಿ ಸಮಸ್ಯೆಗಳು ಉಂಟಾಗುತ್ತೆ? ಮುಖ್ಯವಾಗಿ ಕೆಲವು ಸಂದರ್ಭದಲ್ಲಿ ಕೆಲವರು ಆ ದೇವರ ಹೆಸರು ಹೇಳಿ, ದೇವರ ನೆಪ ಹೇಳಿ ಪ್ರಾಣಿ ಬಲಿಯನ್ನು ಕೂಡ ಕೊಡ್ತಾರೆ. ಸೊ ಈ ರೀತಿಯಾದಂತಹ ಪ್ರಾಣಿ ಬಲಿಯನ್ನ ನೀಡೋದು ಎಷ್ಟು ತಪ್ಪು, ಎಷ್ಟು ಸರಿ, ಇದರಿಂದ ಕೂಡ ಸಮಸ್ಯೆಗಳು ಬರುತ್ತಾ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಆಗಿರುವಂತಹ ಶ್ರೀ ಆದಿತ್ಯ ನಾರಾಯಣ್ ಮಹರ್ಷಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಗುರುಗಳೇ, ನಾನು ಈಗಾಗಲೇ ಹೇಳಿದಂತೆ ಪ್ರತಿಯೊಬ್ಬರು ಕೂಡ ದೇವರ ಪೂಜೆಯನ್ನ, ದೇವರ ಆರಾಧನೆಯನ್ನ ಮಾಡ್ತಾರೆ. ಯಾಕಂದ್ರೆ ದೇವರನ್ನ ಆರಾಧಿಸೋದ್ರಿಂದ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ, ಜೊತೆಗೆ ದೇವರು ಒಳ್ಳೆಯದು ಮಾಡ್ತಾನೆ ಅನ್ನುವಂತಹ ನಂಬಿಕೆ. ಆದ್ರೆ ಈ ದೇವರ ಪೂಜೆನ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ? ದೇವರ ಪೂಜೆ ಮಾಡೋದ್ರಿಂದ ಕೂಡ ಕಷ್ಟಗಳು ಬರುತ್ತಾ? ಹಾಗಾದ್ರೆ ಹೇಗೆ ಅಂತ? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಇವತ್ತು ಸಮಾಜದಲ್ಲಿ ನಮ್ಮ ಸಂಸ್ಕಾರ, ನಮ್ಮ ಆಚಾರ ವಿಚಾರಣೆಗಳಲ್ಲಿ ಪ್ರತಿಯೊಂದು ಕುಟುಂಬವೂ ಕೂಡ ಅವ್ರದ್ದೇ ಆದಂತಹ ಧರ್ಮ ಪಂಗಡಗಳನ್ನ ವಿಂಗಡಿಸಿ ಆರಾಧನೆಗಳನ್ನ ಮಾಡ್ತಕ್ಕಂಥದ್ದು, ಅಂದರೆ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಆದರೆ ಈ ದೇವರ ಆರಾಧನೆಗಳಿಂದ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅಯ್ಯೋಯ್ಯೋ, ಯಾಕೆ ಈ ರೀತಿ ಹೇಳ್ತೀರ ನೀವು? ಈ ದೇವರ ಆರಾಧನೆಗಳಿಂದ ನಮಗೆ ಸಮಸ್ಯೆಗಳು ಉದ್ಭವ ಆಗುತ್ತಾ ಅಂತಂದರೆ, ಇಲ್ಲಿ ದೇವರ ಆರಾಧನೆಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದರ ಜ್ಞಾನ ಎಷ್ಟೋ ಜನಕ್ಕೆ ಇಲ್ಲದೇ ಇರೋದ್ರಿಂದ ಈ ದೇವರ ಆರಾಧನೆಗಳಿಂದ ಮತ್ತಷ್ಟು ಮಗದಷ್ಟು ಸಮಸ್ಯೆಗಳನ್ನ ತಂದು ಒಡ್ಕೊಳ್ತಾ ಇದೆ ಅಂತಕ್ಕಂಥ ಸತ್ಯ ಇವತ್ತು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹಾಗಾದರೆ ದೇವರ ಆರಾಧನೆಗಳ ಮುಖಾಂತರ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತಂದಾಗ ಆ ಸಮಸ್ಯೆಗಳು ಯಾವ ರೀತಿ ನಮಗೆ ಉದ್ಭವ ಆಗ್ತಾ ಇದೆ, ಹಾಗಾದರೆ ದೇವರ ಆರಾಧನೆಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ಮೊದಲು ಯಾವ ದೇವರ ಆರಾಧನೆಗಳನ್ನು ಮುಖ್ಯವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ಯಾಕಂದರೆ ಮನುಷ್ಯ ಹುಡ್ತಕ್ಕಂಥದ್ದು 9 ಗ್ರಹಗಳು, 27 ನಕ್ಷತ್ರಗಳು, 12 ರಾಶಿಗಳ ಮುಖಾಂತರ ಮನುಷ್ಯನ ಜನ್ಮ ಕರ್ಮಗಳ ವಿಂಗಡಣೆ ಆಗ್ತದೆ. ಇದನ್ನು ಭಾಳಷ್ಟು ಕಾರ್ಯಕ್ರಮ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಈ ಸಮಸ್ಯೆಗಳು ಯಾವಾಗ ಯಾವ ರೀತಿ ಉದ್ಭವ ಆಗುತ್ತೆ ಅನ್ನೋದು ಕೆಲವರು ಮಾತ್ರ ಗೊತ್ತಿರುತ್ತೆ ಹೊರತು ಕೆಲವರು ಗೊತ್ತಾಗೋದಿಲ್ಲ. ಸಾಮಾನ್ಯ ಜನಗಳಿಗೆ ಇದರ ಅರಿವಿರೋದಿಲ್ಲ. ಆದರೆ ಭಾಳಷ್ಟು ಕಡೆ ಮಾಡ್ತಕ್ಕಂತಹ ತಪ್ಪುಗಳು ಏನಂತಂದರೆ, ಜನ್ಮ ದೋಷಗಳನ್ನ ನಿವೃತ್ತಿ ಮಾಡ್ಕೊಳ್ಳದೆ ಯಾವುದೋ ಒಂದು ಕಷ್ಟ ಕಾಲದಲ್ಲಿ ಹೋಗಿ ಆ ದೇವರನ್ನ ಮೊರೆ ಹೋಗ್ತಕ್ಕಂಥದ್ದು, ಆ ದೇವರಿಗೆ ಬೇಕಾದಂತಹ ಒಂದು ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಆ ದೇವರಿಗೆ ಬೇಕಾದಂತಹ ಸಂಕಲ್ಪಗಳು ಮಾಡ್ಕೊಳ್ತಕ್ಕಂಥದ್ದು, ಅದರಿಂದ ನಮಗೆ ವಿಯುಕ್ತಿ ಕೊಡು, ನಮಗೆ ಆ ಕಷ್ಟಗಳನ್ನು ನಿವೃತ್ತಿ ಮಾಡು ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಬಹುಜನಕ್ಕೆ ಇರ್ತಕ್ಕಂಥ ಪದ್ಧತಿ. ಆದರೆ ಇಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ನಾವು ಭಾಳ ಮುಖ್ಯವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಯಾವರು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಆರಾಧನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕುಲದೇವರುಗಳನ್ನು. ಎಷ್ಟೋ ಜನ ಅಂದರೆ 100% 80% ಜನಕ್ಕೆ ಇವತ್ತು ಕೂಡ ಕುಲದೇವರು ಯಾರಂತ ಗೊತ್ತೇ ಇಲ್ಲ. ಆ ಕುಲದೇವರುಗಳನ್ನು ಫಸ್ಟು ಕಂಡಿಡ್ಕೊಳ್ಳಿ. ಅದು ಗಂಡು ದೇವರಾಗಿರ್ಬೋದು, ಹೆಣ್ಣು ದೇವರಾಗಿರ್ಬೋದು, ನಾಗದೇವರಾಗಿರ್ಬೋದು. ಅದಾದ ಮೇಲೆ ಇಷ್ಟ ದೈವಗಳು, ನಿಮಗೆ ಸೂಟಬಲ್ ಆಗ್ತಕ್ಕಂಥ ಇಷ್ಟ ದೈವಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಇದಕ್ಕೆ ಬಹಳ ಮುಖ್ಯವಾಗಿ ಈ ಶಾಸ್ತ್ರ ಅಂತಕ್ಕಂಥದ್ದು ಬಹಳ ನಮಗೆ ಸಹಾಯ ಮಾಡ್ತದೆ. ಯಾರನ್ನೋ ಕೇಳಿ, ಏನನ್ನೋ ಕೇಳಿ, ಏನೋ ಮಾಡಿ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಮಗೆ. ಈ ನಿಖರವಾಗಿ ಹೇಳ್ತಕ್ಕಂತಹ ಒಂದು ಶಾಸ್ತ್ರದ ಮೊರೆ ಹೋಗಿ ಈ ವಿಚಾರಗಳನ್ನು ತಿಳ್ಕೊಳ್ಳಿ. ನೆಕ್ಸ್ಟು, ಆ ದೇವರ ಆರಾಧನೆ ಮಾಡಬೇಕಂದಾಗ ಬಹಳ ಮುಖ್ಯವಾಗಿ ನಾವೇನು ತಪ್ಪು ಮಾಡ್ತೀವಿ ಅಂತಂದರೆ, ಈಗ ಎಕ್ಸಾಂಪಲ್, ನಮ್ಮ ಮನೆಯಲ್ಲೇ ಒಂದು ಪೂಜೆ ಮಾಡಬೇಕು ಅಂದಾಗ ಭಾಳ ಜನಕ್ಕೆ ಹೊರಗಡೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಸಮಯ ಇರೋದಿಲ್ಲ ಮತ್ತು ಅವಕಾಶ ಕೂಡ ಇರೋದಿಲ್ಲ. ಕೆಲವು ಹೋಗ್ಲಿಕ್ಕೂ ಕೂಡ ಆಲಸ್ಯತನ, ಸೋಂಬೇರಿತನ, ಅಯ್ಯೋ ಅಷ್ಟು ದೂರ ಯಾಕೆ ಹೋಗ್ಬೇಕು, ನಾವು ಮನೇಲೇ ಪೂಜೆ ಮಾಡಿಬಿಡ್ತೀವಿ, ನಮ್ಮ ಮನೇಲೇ ದೇವರಿಲ್ವಾ, ಮನಸ್ಸೇ ದೇವರಲ್ವಾ, ನಾವೇ ದೇವರಲ್ಲ ಅಂತಕ್ಕಂಥ ಒಂದು ಕಲ್ಪನೆಯಲ್ಲಿ ಇರ್ತಾರೆ. ಇರಲಿ, ತಪ್ಪೇನಿಲ್ಲ. ಆದರೆ ದೇವತಾ ಆರಾಧನೆಗಳನ್ನ ಮಾಡಬೇಕು ಅಂತಂದಾಗ ನಾವು ಮನೇಲಿ ಪೂಜೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ಹೇಳ್ತಕ್ಕಂಥ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಗಮನ ಇಟ್ಟು ಕೇಳಬೇಕು. ಈ ಮನೆ ದೇವರ ಪೂಜೆಗಳನ್ನು ಭಾಳಷ್ಟು ಹೆಣ್ಮಕ್ಳು ಮಾಡ್ತಿರ್ತಾರೆ. ಗಂಡಸರು ಮಾಡ್ತಾರೆ, ಅದನ್ನು ಬೇರೆ ವಿಷಯ. ಹೆಣ್ಮಕ್ಳು ಹೆಚ್ಚಾಗಿ ಮಾಡ್ತಿರ್ತಾರೆ. ಈ ಹೆಣ್ಣು ಮಕ್ಕಳಿಗೆ ಈ ಪೂಜೆಗಳನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ, ನಾವು ಆರಾಧನೆ ಮಾಡಬೇಕಂತ ವಿಚಾರದಲ್ಲಿ ಎಷ್ಟೋ ಜನಕ್ಕೆ ಕೆಲವು ನಾಲೆಡ್ಜ್ಗಳೇ ಇರೋದಿಲ್ಲ. ಭಾಳಷ್ಟು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಕ್ಕಂಥ ಏನಪ್ಪ ಅಂದರೆ, ದೇವರ ಪೂಜೆ ಎಲ್ಲ ಆದಮೇಲೆ ಒಂದು ಫೋಟೋ ಇಟ್ಟು, ವಿಗ್ರಹ ಇಟ್ಟು ಪೂಜೆ ಮಾಡ್ತಿರ್ತೀರ. ಆ ವಿಗ್ರಹ ಫೋಟೋಕ್ಕೆ ಏನು ಹೇಳ್ತೀರಾ ನೀವು? ನನಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ, ಅದನ್ನು ಸರಿ ಮಾಡಿಬಿಡು, ಇದನ್ನು ಸರಿ ಮಾಡಿಬಿಡು, ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಎಲ್ಲ ನೀನು ಹೊಟ್ಟೆಗೆ ಹಾಕೋ, ಎಲ್ಲ ನೀನು ತಗೋ,
ನನಗೆ ಅದನ್ನು ಸರಿ ಮಾಡು ಅಂತ ಹೇಳ್ತೀರ. ನೋಡು, ಇದೇ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈಗ ಪ್ರತಿಯೊಬ್ಬರು ಕೂಡ ಅವ್ರ ಕಷ್ಟ ಕಾರ್ಪಣ್ಯಗಳು ಹೇಳ್ಕೊಳ್ಳೇಬೇಕು. ಎಲ್ಲ ಕಡೆ ಹೇಳ್ಕೊಳಕ್ಕಾಗೋದಿಲ್ಲ. ನಾವು ದೇವ್ರ ಹತ್ರನೇ ಹೇಳಬೇಕು. ಆದರೆ ದೇವ್ರ ಹತ್ರ ಇದನ್ನು ಹೇಳಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ. ಯಾಕೆ ಅಂತಂದರೆ, ಪ್ರತಿಯೊಂದು ಫೋಟೋದಲ್ಲೂ ನೀವು ಸಂಕಲ್ಪ ಮಾಡಿ ದೇವ್ರ ಮುಂದೆ ಇಟ್ಟು ನಾನು ಪೂಜೆ ಮಾಡ್ತೀನಿ, ಇದು ನನ್ನ ದೈವ ಅಂತ ನೀವು ಯಾವ ಸಂಕಲ್ಪ ಮಾಡ್ಕೊಳ್ತೀರಿ, ಆಗ ಆ ಒಂದು ಫೋಟೋ ಅಥವಾ ಆ ಒಂದು ಶಿಲೆ, ಆ ಒಂದು ವಿಗ್ರಹ ಅಥವಾ ಯಾವುದೋ ಒಂದು ಮೂರ್ತಿ, ಅಲ್ಲಿ ಅದರ ಒಂದು ಚೈತನ್ಯ ಶುರುವಾಗ್ಬಿಟ್ಟಿರ್ತದೆ. ಯಾವುದು ಆಯಾ ದೇವತೆಗಳ ಚೈತನ್ಯ ಶುರುವಾಗಿರ್ತದೆ. ಆ ಚೈತನ್ಯಕ್ಕೆ ನೀವು ಪೂಜೆ ಪುನಸ್ಕಾರ ಆದಮೇಲೆ ಮಗನಿಗೆ ಆ ಪ್ರಾಬ್ಲಮ್ ಇದೆ, ಮಗಳಿಗೆ ಈ ಪ್ರಾಬ್ಲಮ್ ಇದೆ, ಗಂಡನಿಗೆ ಆ ಪ್ರಾಬ್ಲಮ್ ಇದೆ, ನನಗೆ ಆ ಪ್ರಾಬ್ಲಮ್ ಇದೆ, ಆ ರೋಗ ಇದೆ, ಈ ರೋಗ ಇದೆ, ಆ ಕಷ್ಟ ಇದೆ, ಈ ಕಷ್ಟ ಅಂತೇಳಿ ನೀವು ಯಾವಾಗ ಸರಿ ಮಾಡು ಅಂತ ಕೇಳ್ಕೊಳ್ತೀರಾ, ಆವಾಗ ಏನಾಗ್ತದೆ, ಅಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತದೆ. ಇದು ಕೇಳ್ಕೋಬಾರ್ದಾ? ಇದು ಕೇಳಿದ ಇನ್ಯಾರ್ದ ಕೇಳೋಣ ನಾವು? ದೇವರೇ ಒಂದು ಲಾಸ್ಟ್ ಕೊನೆ ಹಂತ ಅಲ್ವಾ ಅಂತ ನೀವು ಅಂದ್ಕೊಳ್ಬೋದು. ಆದರೆ ಇಲ್ಲಿ ಕೇಳ್ಕೊಳ್ಳೋದು ತಪ್ಪಲ್ಲ. ಎಲ್ಲಿ ಕೇಳ್ಕೊಳ್ಬೇಕು, ಯಾಕೆ ಕೇಳ್ಕೊಳ್ಬೇಕು, ಯಾರು ಕೇಳ್ಕೋಬೇಕು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಏನಂತಂದರೆ, ಯಾವುದೇ ಒಂದು ದೇವತಾ ಆರಾಧನೆ ಮಾಡಬೇಕು ಅಂತಂದಾಗ ಆ ದೇವರಲ್ಲಿ ಒಂದು ಚೈತನ್ಯ ಶಕ್ತಿ ಇದೆ ಅಂತ ಆಗಲೇ ಹೇಳಿದೆ. ಈ ಚೈತನ್ಯ ಶಕ್ತಿ ನಿಮ್ಮ ಎಲ್ಲ ವಿಚಾರಗಳನ್ನು ಕೂಡ ರಿಸೀವ್ ಮಾಡ್ಕೊಂಡ್ಬಿಡುತ್ತೆ. ಅಂದರೆ ಅರ್ಥ ಏನು? ಪ್ರತಿಯೊಂದು ಫೋಟೋ, ಪ್ರತಿಯೊಂದು ವಿಗ್ರಹ, ಪ್ರತಿಯೊಂದು ಮೂರ್ತಿ, ನೀವು ಯಾವ ರೂಪದಲ್ಲಿ ಆ ಭಗವಂತನನ್ನು ಪೂಜೆ ಮಾಡ್ತಿದ್ದೀರಾ ಅವೆಲ್ಲವೂ ಕೂಡ ರಿಸೀವರ್ ಇದ್ದಂಗೆ. ಜ್ಞಾಪಕ ಇಟ್ಕೊಳ್ಳಿ. ಈಗ ನಿಮಗೊಂದು ಫೋನ್ ಬರ್ತದಪ್ಪ, ನೀವು ಟಕ್ಕಂತ ಮೊಬೈಲ್ ತೊಗೊಂಡು ರಿಸೀವ್ ಮಾಡ್ಕೊಳ್ತೀರ. ರಿಸೀವ್ ಮಾಡಿಕೊಂಡು ಎದುರುಗಡೆಯಿಂದ ಬರ್ತಕ್ಕಂತಹ ವಿಚಾರಗಳಿದೆ ಅದ್ರ ಬಗ್ಗೆ ಮಾತಾಡ್ತೀರ ಅಲ್ವಾ? ಅದೇ ರೀತಿ ನಿಮ್ಮ ಫೋಟೋದಿರ್ತಕ್ಕಂಥ ದೇವರು, ನೀವು ಇಟ್ಟಿರ್ತಕ್ಕಂತಹ ಶಿಲೆ ಅಥವಾ ಮೂರ್ತಿ, ಯಾವುದೇ ಒಂದು ರೂಪದಲ್ಲಿ ಆರಾಧನೆ ಮಾಡ್ತಿದ್ರಲ್ಲ, ಅವೆಲ್ಲವೂ ಕೂಡ ನೀವು ಹೇಳ್ತಕ್ಕಂಥ ಒಂದೊಂದು ವಿಚಾರಗಳನ್ನು ಕೂಡ ಅವು ರಿಸೀವ್ ಮಾಡ್ಕೊಂಡ್ಬಿಡ್ತವೆ. ರಿಸೀವ್ ಮಾಡ್ಕೊಂಡಾದ್ಮೇಲೆ ಅದೇನಾಗುತ್ತೆ, ಆ ಒಂದು ಫೋಟೋ, ಆ ಒಂದು ಮೂರ್ತಿ ಅದರಲ್ಲೇ ಹೋಗಿ ಅದು ಸ್ಟೋರೇಜ್ ಆಗಿಬಿಡ್ತದೆ. ಇದು ಭಾಳ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಆ ಒಂದು ಎನರ್ಜಿ, ನೀವೇನು ಕೇಳ್ಕೊಂಡಿದ್ದೀರಾ, ನೀವೇನು ಮಾಡ್ಕೊಂಡಿದ್ದೀರಾ, ಆ ಒಂದು ಎನರ್ಜಿ ಇದರಲ್ಲಿ ಅದು ಸ್ಟೋರೇಜ್ ಆಗ್ತದೆ. ಆ ಸ್ಟೋರೇಜ್ ಆಗಿ ಅದು ಎಲ್ಲೂ ಹೋಗೋದಿಲ್ಲ, ಅದು ಅಲ್ಲೇ ಇರ್ತದೆ. ಮತ್ತೆ ನೀವು ಪೂಜೆ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಅದು ಮತ್ತೆ ನಿಮಗೆ ರಿವರ್ಸ್ ಬಂದ್ಬಿಡ್ತದೆ. ಇದು ಎಷ್ಟೋ ಜನ ಗೊತ್ತಿಲ್ಲ ಈ ವಿಚಾರ. ನೋಡಿ, ದೇವತಾ ಆರಾಧನೆಗಳಿಂದ ನಮಗೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತಂದರೆ ಈ ಒಂದು ವಿಧಾನದ ಮೂಲಕ, ಈ ತಪ್ಪು ವಿಧಾನದ ಮೂಲಕ ನಿಮ್ಮ ಸಮಸ್ಯೆಗಳು ದೇವರ ಚೈತನ್ಯ ಶಕ್ತಿಯಿಂದ ಮತ್ತೆ ನಿಮ್ಮ ದೇಹಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಅದಕ್ಕೆ ಎಷ್ಟೋ ಜನ, ಭಾಳ ಜನ ಹೇಳ್ತಾರೆ ಅಂದರೆ, ನಾನು ತುಂಬ ಪೂಜೆ ಮಾಡ್ತೀನಿ, 3 ಹೊತ್ತು ಪೂಜೆ ಮಾಡ್ತೀನಿ, ದೇವರಲ್ಲಿ ಎಲ್ಲ ಕೇಳ್ಕೊಳ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ಕೂಡ ನನಗೆ ಯಾವುದೇ ರೀತಿ ಪ್ರತಿಫಲ ಇಲ್ಲ, ಮತ್ತು ನಾನು ಇನ್ನೂ ಜಾಸ್ತಿನೇ ಆಗ್ತೀನಿ ಅಂತ ಹೇಳ್ತಾರೆ ಹೊರತು ನನಗದು ಕಮ್ಮಿ ಆಯಿತು, ನನಗೆಲ್ಲ ಫಲ ಸಿಕ್ತು ಅಂತಕ್ಕಂಥದ್ದು ಒಬ್ಬರು ಹೇಳೋದಿಲ್ಲ. ಯಾಕೆ ಅಂದರೆ ಈ ವಿಚಾರಕ್ಕೋಸ್ಕರನೇ. ಹಾಗಾದರೆ ನಾವು ದೇವ್ರ ಹತ್ರ ಏನು ಕೇಳ್ಕೋಬಾರ್ದಾ ಅಂತ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಯಿತು ಅಂದರೆ, ಕೇಳ್ಕೋಬೇಕು. ಯಾವ ರೀತಿ ಕೇಳ್ಕೋಬೇಕು ಅಂತಂದರೆ, ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನಾವು ಹೇಳ್ಕೊಂಡಾಗ ಇದನ್ನು ಬಗೆಹರಿಸುವಂಥ ನೇರವಾಗಿ ಕೇಳ್ಕೊಳ್ಳೋ ಬದಲು ಈ ಕಷ್ಟ ಕಾರ್ಪಣ್ಯಗಳನ್ನು ನೀನು ಬೇರೊಂದು ರೀತಿಯಲ್ಲಿ ಬಗೆಹರಿಸ್ಕೊಡು ನನಗೆ ಅಂತ ಕೇಳ್ಕೋಬೇಕು ನಾವು. ಯಾಕಂದರೆ ಇವತ್ತು ಕೆಲವೊಂದು ಈ ಸಾಧು ಸಂತರು, ಮಹರ್ಷಿಗಳೆಲ್ಲ ಪೂಜೆ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂತಂದರೆ, ಅವ್ರದ್ದು ಯಾವುದೇ ಆದಂಥ ಒಂದು ಶಕ್ತಿ ಕೇಂದ್ರವನ್ನು ಇಟ್ಕೊಂಡಿರ್ತಾರೆ. ಅದು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅವರು. ಆಯಿತಾ? ಈಗ ನಾವು ಆರಾಧನೆ ಮಾಡಬೇಕಂದ್ರೂ ಕೂಡ ಅದನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ಆದರೆ ಇಲ್ಲಿ ಏನಾಗ್ತದೆ, ಸಾಮಾನ್ಯ ಜನಕ್ಕೆ ಈ ಜ್ಞಾನದ ಇಲ್ಲದೇ ಇರೋದ್ರಿಂದ ಆ ಚೈತನ್ಯ ಶಕ್ತಿ ಅಂತಕ್ಕಂಥ ರಿಸೀವರ್ಗಳಿಗೆ ನೇರವಾಗಿ ನಾವು ನಮ್ಮ ಸಂಕಲ್ಪವನ್ನು ಹೇಳ್ಕೊಂಡಾಗ ಅದೇನಾಗುತ್ತೆ, ಆ ಚೈತನ್ಯ ಶಕ್ತಿ ಏನಾಗುತ್ತೆ, ನೇರವಾಗಿ ಅಲ್ಲಿ ಕೂತ್ಕೊಂಡ್ಬಿಡ್ತದೆ. ಅದಕ್ಕೆ ನಮ್ಮಲ್ಲಿ ಭಾಳ ಜನ ಏನು ಮಾಡ್ತಾರೆ ಅಂದರೆ, ಈ ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನಗಳಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯ ಹೇಳ್ಕೊಳ್ತಾರೆ. ಅಲ್ಲಿ ಒಬ್ಬರೇ ಅಲ್ಲ, ಮನೇಲಿ ನಾವು ಒಬ್ಬರೊಬ್ಬರು ಕೇಳ್ಕೊಳ್ತೀವಿ. ಆದರೆ ದೇವಸ್ಥಾನಗಳು ಏನು ಮಾಡ್ತಾರೆ, ಸಾವಿರಾರು ಜನ ಹೋಗಿ ಕೇಳ್ಕೊಳ್ತಾ ಇರ್ತಾರೆ, ಅದಿದೆ ಕಷ್ಟ, ಅದಿದೆ ಕಷ್ಟ, ಅದಿದೆ ಕಷ್ಟ ಅಂತ. ದೇವಸ್ಥಾನ ಇರ್ತಕ್ಕಂಥ ಗರ್ಭಗಳಿರ್ತಕ್ಕಂತಹ ಆ ಶಿಲಾ ದೇವರುಗಳು ಕೂಡ ರಿಸೀವರ್ಗಳಿದ್ದಂಗೆ, ಅವು ರಿಸೀವರ್ ಮಾಡ್ಕೊಳ್ತಾರೆ. ಆ ರಿಸೀವರ್ ಮಾಡ್ಕೊಂಡು ಅದು ಸ್ಟೋರೇಜ್ ಆಗಿ 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 ಏನಾಗುತ್ತೆ ಅಂದರೆ, ಅದನ್ನು ಕ್ಲೀನ್ ಮಾಡೋಕ್ಕೋಸ್ಕರನೇ ದೇವಸ್ಥಾನಗಳಲ್ಲಿ 3 ಹೊತ್ತು ಅಭಿಷೇಕ ಪೂಜೆಗಳನ್ನು ಮಾಡ್ತಾರೆ. ಅದು ಶುದ್ಧಿ ಮಾಡೋಕ್ಕೋಸ್ಕರನೇ. ಅದಕ್ಕೆ ಆ ದೇವರು ತೊಳಿತಕ್ಕಂಥ ನೀರನ್ನ ತಲೆ ಮೇಲೆ ಹಾಕೋಬಿಡಿ ಅಂತ ನಾವು ಹೇಳ್ತೀವಿ. ಭಾಳ ಜನ ಏನು ಮಾಡ್ತಾರೆ, ಹೋಗ್ತಿರ್ತಾರೆ, ಪ್ರದಕ್ಷಿಣೆ ಮಾಡ್ತಿರ್ತಾರೆ, ಅಲ್ಲಿ ದೇವ್ರಿಗೆ ಅಭಿಷೇಕ ಮಾಡಿ ನೀರು ಹೊರಗಡೆ ಬರ್ತಿಲ್ವ, ತೆಗೆದು ಹಾಕೊಂಡ್ಬಿಡ್ತಾರೆ. ಅದು ವೆರಿ ವೆರಿ ಡೇಂಜರ್. ಯಾಕಂದರೆ ಯಾವುದೇ ಅಭಿಷೇಕ, ಯಾವುದೇ ಇದನ್ನು ಆ ಮೊದಲ ಹಂತದಲ್ಲಿ ಮಾಡ್ತಕ್ಕಂತಹ ಯಾವುದೇ ಒಂದು ಶುದ್ಧೀಕರಣ ಮಾಡ್ತಕ್ಕಂತಹ ಆ ದೇವರ ಮೂರ್ತಿಯ ನೀರು, ತೀರ್ಥ ಅಂತ ಏನು ಹೇಳ್ತೀರಾ, ಅದನ್ನು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು, ಮೈ ಮೇಲೆ ಹಾಕೋಬಾರ್ದು. ಆ ದೇವರ ಮೂರ್ತಿಗಳಲ್ಲಿ ಇರತಕ್ಕಂತಹ ಆ ಚೈತನ್ಯ ಶಕ್ತಿ ಚಲನಾಶೀಲತೆಯಾಗಿದೆ, ಕ್ರಿಯಾಶೀಲತೆಯಾಗಿದ್ದಾಗ, ಅಥವಾ ಆ ದೇವಸ್ಥಾನಗಳಲ್ಲಿ ನಿತ್ಯ ಸರಿಯಾದ ರೀತಿಯಲ್ಲಿ ಆ ಪೂಜೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳ್ಕೊಳ್ತಕ್ಕಂಥ ವಿಚಾರಗಳು ಕೂಡ ದೇವರು ರಿಸೀವ್ ಮಾಡ್ಕೊಂಡ್ರೆ ಅವರು ಕ್ಲೀನ್ ಮಾಡಿಬಿಡ್ತಾರೆ. ಯಾರು ಅಲ್ಲಿ ಪುರೋಹಿತರುಗಳು, ಅಲ್ಲಿ ಪೂಜಾರಿಗಳು ಯಾರಿರ್ತಾರೆ, ಕ್ಲೀನ್ ಮಾಡಿಬಿಡ್ತಾರೆ. ಅಲ್ಲಿ ಹೇಳ್ಕೊಂಡ್ರೆ ತಪ್ಪೇನಿಲ್ಲ. ಆದರೆ ಮನೆಯಲ್ಲಿ ಯಾರಾದರೂ ಶುದ್ಧಿ ಮಾಡ್ತಾರಾ?
ಮನೇಲಿ ಯಾರಾದರೂ ಅಭಿಷೇಕ ಮಾಡ್ತಾರಾ, ಮನೇಲಿ ಯಾರಾದ್ರೂ ಇದು ಮಾಡ್ತಾರಾ? ಮಾಡಲ್ಲ. ಫೋಟೋಗಳಿಗೆಲ್ಲ ಮಾಡೋಕ್ಕಾಗಲ್ಲ. ಅದರಿಂದ ಕೆಲವರು ಮೂರ್ತಿಗಳು ಇಟ್ಕೊಂಡು ಅಭಿಷೇಕ ಪೂಜೆ ಮಾಡ್ತಕ್ಕಂಥ ನಮ್ಮಲ್ಲಿ ಪದ್ಧತಿ ಇದೆ. ಆದರೆ ಈ ಫೋಟೋಗಳಿಗೆ ಏನಾದರೂ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೇಳ್ಕೊಳ್ತಕ್ಕಂಥ ವಿಚಾರಗಳು ಅದು ನೇರವಾಗಿ ಹೋಗಿ ಆ ಫೋಟೋಗಳೆಲ್ಲ ಕುತ್ಕೊಂಡ್ಬಿಡ್ತದೆ. ಆ ಚೈತನ್ಯ, ಆ ಶಕ್ತಿ, ಆ ಎನರ್ಜಿ, ಆ ಬ್ಯಾಡ್ ಎನರ್ಜಿ ಅಂತ ಹೇಳ್ತೀವಿ. ಆ ಬ್ಯಾಡ್ ಎನರ್ಜಿ ಅದು ಯಾವುದೇ ರೂಪ ಆಗಿರ್ಬೋದು. ಈಗ ಭಾಳ ಜನ ಹೇಳ್ತಾರೆ, ನನಗೆ ಮಾಟ ಮಂತ್ರ ಆಗ್ಬಿಟ್ಟಿದೆ, ಭೂತ ಪ್ರೇತ ಪಿಶಾಚಿ ನನ್ನ ಕಾಟ ಇದೆ, ನನಗೆ ಆ ಭೂತ ಪ್ರೇತ ಕಾಟದಿಂದ ನನಗೆ ಮುಕ್ತಿ ಕೊಡಿಸಪ್ಪ ಅಂತ ಕೇಳ್ತಾರೆ. ಅವು ಏನಾಗುತ್ತೆ, ಆ ದೇವರುಗಳನ್ನು ರಿಸೀವ್ ಮಾಡ್ಕೊಂಡ್ಬಿಡ್ತದೆ. ನಿಮಗೆ ಆ ಕ್ಷಣಕ್ಕೆ ಅದು ಕ್ಲಿಯರ್ ಆಗ್ತದೆ. ಬಟ್ ಆ ಭೂತ ಪ್ರೇತ ಏನು ರಿಸೀವ್ ಮಾಡ್ಕೊಂಡಿರ್ತದಲ್ಲ, ಆ ಶಕ್ತಿ, ನೆಗೆಟಿವ್ ಎನರ್ಜಿ, ಅದೆಲ್ಲ ಆ ಫೋಟೋ ಮೇಲೆ, ಆ ದೇವ್ರ ಮೇಲೆ ಇರ್ತದೆ. ಇದು ಎಷ್ಟೋ ಜನಕ್ಕೆ ಈ ಸೀಕ್ರೆಟೇ ಗೊತ್ತಿಲ್ಲ. ಅದರಿಂದ ನಾವು ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಕೇಳ್ಕೊಳ್ಳೋಕ್ಕೆ ಹೋಗಬಾರ್ದು. ದೇವಸ್ಥಾನಗಳಿಗೆ ಹೋಗಿ ಕೇಳ್ಕೊಳ್ಳಿ. ಅದು ಎಲ್ಲಿ ನಿತ್ಯ ಕರೆಕ್ಟಾಗಿ ಪೂಜೆ ಮಾಡ್ತಕ್ಕಂಥ ಜಾಗಗಳಲ್ಲಿ ಕೇಳ್ಕೊಳ್ಳಿ. ಕೆಲವು ಕಡೆ ಪೂಜೆಗಳನ್ನೇ ಮಾಡಲ್ಲ, ಕೆಲವು ಕಡೆ ಪೂಜೆಗಳನ್ನ ಮಾಡಲ್ಲ, ಏನೋ ಅಲಂಕಾರ ಮಾಡಿ ಏನೋ ಒಂದು ಬಿಸ್ನೆಸ್ಗೋಸ್ಕರ ದೇವ್ರನ್ನ ಇಟ್ಟಿರ್ತಾರೆ. ಅಂಥ ಕಡೆಲ್ಲ ಏನು ಪ್ರಯೋಜನ ಇರೋದಿಲ್ಲ. ಯಾಕಂದರೆ ಎಲ್ಲ ದೇವತೆ ಆರಾಧನೆಗಳು, ಎಲ್ಲ ಪೂಜೆ ಪುನಸ್ಗಳು ಇವತ್ತು ಕಮರ್ಷಿಯಲ್ ಆಗೋಗಿದೆ. ಅದರಿಂದ ನೀವು ಎಲ್ಲಿ ಕೇಳ್ಕೋಬೇಕು, ಯಾಕೆ ಕೇಳ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರ ಇವತ್ತು ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರತಕ್ಕಂಥದ್ದೇ. ಎಲ್ಲಿ ದಿನನಿತ್ಯ ರೆಗ್ಯುಲರ್ಗೆ ಪೂಜೆ ಪುನಸ್ಕಾರ ನಡೀತಾ ಇರ್ತದೆ ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಅವಾಗ ಅದು ರಿಸೀವ್ ಆದರೂ ಕೂಡ ನಿಮ್ಗೆ ಎಫೆಕ್ಟ್ ಆಗಲ್ಲ. ಅದು ಅವ್ರು ಶುದ್ಧ ಮಾಡ್ತಾರೆ, ಅದು ಕ್ಲಿಯರ್ ಆಗುತ್ತೆ. ಪ್ರತಿನಿತ್ಯ ಪೂಜೆ ಮಾಡ್ತಿರ್ತಾರೆ, ಶುದ್ಧ ಆಗ್ತಿರ್ತದೆ, ಮತ್ತೆ ಮತ್ತೆ ರೊಟೇಷನ್ ಆಗ್ತಾನೆ ಇರ್ತಾರೆ ಜನ, ಏನು ತೊಂದರೆ ಇಲ್ಲ. ಆದರೆ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ದೇವತಾ ಆರಾಧನೆಗಳ ಬಗ್ಗೆ ತುಂಬ ಕಾಳಜಿ ವಹಿಸಿ, ತುಂಬ ಗಂಭೀರವಾಗಿ ತಿಳ್ಕೊಂಡು ನೀವು ಆರಾಧನೆಗಳು ಮಾಡಬೇಕು ಅಂದಾಗ, ಕೇಳ್ಕೋಬೇಕು ಅಂದಾಗ ಭಾಳ ಹುಷಾರಾಗಿ ಜಾಗ್ರತೆ ಕೇಳ್ಕೊಳ್ಬೇಕು. ಆಯಿತಾ? ರಕ್ಷಣೆ ಕೊಡು ಅಂತ ಕೇಳ್ಕೊಳ್ಳಿ. ನನ್ನ ಮಗನ ರಕ್ಷಣೆ ಕೊಡಿ, ನನ್ನ ಮಗಳ ರಕ್ಷಣೆ ಕೊಡು, ಆಯಿತಾ, ನನ್ನ ಗಂಡನ ರಕ್ಷಣೆ ಕೊಡು, ಅಪ್ಪ ಅಮ್ಮನ ರಕ್ಷಣೆ ಕೊಡು, ನನಗೆ ಅದು ಕೊಡಿಸು, ಇದು ಕೊಡಿಸು, ಅದು ಕೇಳ್ಕೊಳ್ಳಿ. ಆದರೆ ನೆಗೆಟಿವ್ ಎನರ್ಜಿ ಅಂತಕ್ಕಂಥ ಕೆಲವು ವಿಚಾರಗಳಿದಾವಲ್ಲ, ಅದು ಯಾವುದನ್ನು ಕೂಡ ನೀವು ನೇರವಾಗಿ ಕೇಳಬಾರ್ದು. ಅದು ರಿಸೀವ್ ಮಾಡ್ಕೊಳ್ತದೆ ದೇವರು. ಆದರೆ ಅದಲ್ಲೇ ಸ್ಟೋರೇಜ್ ಇಟ್ಕೊಂಡು ಮತ್ತೆ ನೀವು ಹೋದ ನಿಮ್ಮ ಮೇಲೆ ಬಂದ್ಬಿಡ್ತದೆ. ಅದು ನೋಡ್ಕೋಬೇಕು. ಎಸ್ ಗುರುಗಳೇ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಗುರುಬಲ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಗುರುಬಲ ಇದ್ರೆ ಏನೋ ಒಳ್ಳೇದಾಗುತ್ತೆ ಅನ್ನುವಂತಹ ನಂಬಿಕೆ ಸಾಕಷ್ಟು ಜನರಲ್ಲಿದೆ. ಒಂದ್ ವೇಳೆ ಈ ಪೂಜೆಗಳಲ್ಲಿ ವ್ಯತ್ಯಾಸ ಆದ್ರೆ, ದೇವರ ಆರಾಧನೆಯಲ್ಲಿ ವ್ಯತ್ಯಾಸ ಆದ್ರೆ ಗುರುಬಲ ಪ್ರಾಪ್ತಿ ಆಗೋದಿಲ್ವಾ? ಹೇಗೆ ತಿಳಿಸ್ಕೊಡಿ. ಹೌದು. ಯಾಕಂದ್ರೆ ಗುರುಬಲ ಪ್ರತಿಯೊಬ್ಬರು ಪ್ರತಿಯೊಂದು ವಿಚಾರಗಳಲ್ಲಿ ಕೇಳ್ತಕ್ಕಂಥ ಒಂದೇ ಒಂದು ಮಾತು ಅಂತಂದ್ರೆ ಅದು ಗುರುಬಲ ಇದೆಯಾ ಅಂತೇಳಿ. ಗುರು ಒಂದು ಯಾರು ಅಂದ್ರೆ ಈಗಾಗಲೇ ಭಾಳಷ್ಟು ಕಾರ್ಯಕ್ರಮ ಕೇಳ್ಕೊಟ್ಟಿದ್ದೀವಿ. ಗುರು ಜಾತಕದಲ್ಲಿ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರ ಜೊತೆ ಕೂತ್ಕೊಂಡಿದ್ದಾನೆ, ಆ ಆಧಾರದ ಮೇಲೆ ನಿಮಗೆ ಜನ್ಮತಃ ಗುರುಬಲ ಇದೆಯಾ ಇಲ್ವಾ ಅಂತಕ್ಕಂಥ ಬಗ್ಗೆ ನಾವು ನೋಡ್ಬೋದು. ಆದರೆ ದೇವತಾ ಆರಾಧನೆಗಳಿಂದ ಗುರುಬಲ ಕೆಟ್ಟೋಗುತ್ತೆ ಅಂತಂದರೆ, ನಾನು ಆಗಲೇ ಹೇಳಿದೆ, ದೇವತಾ ಆರಾಧನೆಗಳಿಂದ ಮತ್ತೆ ನಿಮಗೆ ರಿವರ್ಸ್ ಹೊಡೆಯುತ್ತೆ. ಅಂದರೆ ನಿಮ್ಮ ನೆಗೆಟಿವ್ ಎನರ್ಜಿ ನಿಮಗೆ ರಿವರ್ಸ್ ಹೊಡೆಯುತ್ತೆ. ಆ ರಿವರ್ಸ್ ಹೊಡೆಯೋದ್ರಿಂದ ಏನಾಗ್ತದೆ, ಮತ್ತೆ ನಿಮ್ಮ ಜಾತಿರ್ತಕ್ಕಂಥ ಗುರು ಕೆಟ್ಟೋಗ್ತಾನೆ. ಅಂದ್ರೆ ಏನು, ನೀವು ಯಾವ ದೇವರ ಆರಾಧನೆ ಮಾಡ್ತಿದ್ದೀರಾ, ಎಕ್ಸಾಂಪಲ್ ಹೇಳಿದೆ, ಇವಾಗ ಶಿವ ಅಂತ ತಿಳ್ಕೊಳ್ಳಿ. ಶಿವ ನಿಮ್ಮ ಮನೆ ದೇವರಾಯಿತು ಅಂದರೆ ಅವನು ನಿಮಗೆ ಗುರುಬಲವನ್ನು ಕೊಡ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ದೇವರು. ಭಾಳ ಜನ ಗುರುಬಲ ಸುಮ್ಮನೆ ಬಂದ್ಬಿಡುತ್ತಾ, ಆ ರಾಶಿ ಈ ರಾಶಿ ಬಂದ್ಬಿಟ್ಟಿದೆ ಅಂತ ಕೇಳ್ತಾರೆ. ನಿಮ್ಮ ಕುಲದೇವರನ್ನೇ ನೀವು ಆರಾಧನೆ ಮಾಡಲಿಲ್ಲ ಅಂದರೆ ನಿಮಗೆ ಗುರುಬಲ ಯಾಕೆ ಬರೋಕ್ಕೆ ಸಾಧ್ಯ ಅಂತ ನಮ್ಮ ಪ್ರಶ್ನೆ. ಅದರಿಂದ ಆ ಗುರು ಯಾಕೆ ಕೆಡ್ತಾನೆ ಅಂತಂದರೆ, ಚೆನ್ನಾಗಿರೋ ಗುರುವನ್ನು ನಾವು ಚೆನ್ನಾಗಿ ಕೇಳ್ಕೊಂಡು ಹೋಗ್ತಾ ಇದ್ರೆ ಅದು ಗುರು ಚೆನ್ನಾಗಿರ್ತಾನೆ ಜಾತಕದಲ್ಲಿ. ಆದರೆ ದೇವತಾ ಆರಾಧನೆಗಳು ಏನಾದರೂ ಈ ಥರ ನೆಗೆಟಿವ್ ಎನರ್ಜಿಯನ್ನು ನಾವು ಪಾಸ್ ಮಾಡಿದಾಗ, ಆ ನೆಗೆಟಿವ್ ಎನರ್ಜಿಯನ್ನು ಶುದ್ಧ ಮಾಡಲಿಲ್ಲ ಅಂದಾಗ, ಅದು ಮತ್ತೆ ನಾವು ಆರಾಧನೆ ಮಾಡೋಕ್ಕೆ ಹೋದಾಗ ಆ ಜಾತಿರ್ತಕ್ಕಂಥ ಗುರು ಮೇಲೆ ಅದು ಎಫೆಕ್ಟ್ ಆಗ್ತದೆ. ಅದು ನೋಡ್ಕೋಬೇಕು ನಾವು. ಎಸ್ ಗುರುಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಕನಕಪುರದಿಂದ ಸುನಂದ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸುನಂದ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಗನ ಹೆಸರು ತಿಳಿಸಿ, ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ ಸುನಂದ ಅವರೇ. ಸಮಯ ಪಕ್ಕ ಗೊತ್ತಿಲ್ಲ ಮೇಡಮ್, ಹುಟ್ಟಿರೋ ದಿನಾಂಕ ಮಾತ್ರ ಗೊತ್ತು. ಹೇಳಿ ಸುನಂದ ಅವರೇ, ತಿಳಿಸ್ಕೊಡಿ, ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿಮ್ಮ. ಗುರುಗಳೇ, ಅದೇ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 21ನೇ ತಾರೀಕು 3ನೇ ತಿಂಗಳು 1996. ಓಕೆ, ಚೆನ್ನಾಗಿದೆ. ವೆರಿ ವೆರಿ ಗುಡ್ ಡೇಟು. ಪಿತ್ರಾಜಿತ ಆಸ್ತಿದು ಏನಾಯ್ತು ಗುರುಗಳೇ? ಪಿತ್ರಾಜಿತ ಆಸ್ತಿ ಇದೆಯಲ್ವಾ, ಅದು ಸಂಬಂಧಪಟ್ಟ ಭೂಮಿ ವಿಚಾರದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ತಿದೆಯಲ್ಲ, ಅದು ಕ್ಲಿಯರ್ ಆಯ್ತಾ, ಕ್ಲಿಯರ್ ಆಗಿಲ್ವಾ? ಅದೇ ಗುರುಗಳೇ, ಎಲ್ಲ ಯಾವಾಗ ಅಲ್ಲಿ ಅಮ್ಮನ ಮನೆ ಕಡೆದು ಟಗರಲ್ಲು, ಈ ಕಡೆದು ಕಿತಾಪತಿ. ನೋಡಿ, ಒಂದು ಡೇಟ್ ಆಫ್ ಬರ್ತ್ ಇಂದ ನಿಮ್ಮ ಭೂಮಿ ಸಂಬಂಧಪಟ್ಟ ತೊಂದರೆಗಳಿಗೆ ನೀವು ಸಿಕ್ಕಾಕೊಂಡಿದ್ದೀರ ಅಂತಂದ್ರೆ, ಯಾವುದೇ ಒಂದು ಪ್ರಭಾವಗಳು, ಯಾವುದೇ ಒಂದು ಸಮಸ್ಯೆ ಉದ್ಭವ ಆಗಬೇಕು ಅಂದಾಗ ನಮ್ಮಲ್ಲೇ ಇರುತ್ತದು. ಆ ಪ್ರಶ್ನೆನೂ ಅಲ್ಲೇ ಇರುತ್ತೆ, ಉತ್ತರ ಅಲ್ಲೇ ಇರ್ತದೆ. ಬಟ್ ನಾವು ಉತ್ತರ ಕಡೆ ಗಮನ ಕೊಡೋದಿಲ್ಲ, ಪ್ರಶ್ನೆ ಮಾತ್ರ ಹಾಕೊಂಡು ಹೋಗ್ತಾ ಇರ್ತೀವಿ, ಪ್ರಶ್ನೆ ಅನುಭವಿಸ್ತಾ ಇರ್ತೀವಿ. ಅಲ್ಲೇ ನಮ್ಮ ತುಂಬ ಚೆನ್ನಾಗಿದೆ ಡೇಟ್ ಆಫ್ ಬರ್ತು, ಒಳ್ಳೆ ಹುಡುಗ, ಧರ್ಮಿಷ್ಠ. ಆದರೆ ಈ ಭೂಮಿ ಸಂಬಂಧ ವಿಚಾರಗಳಲ್ಲಿ
ಒಬ್ಬರಿಗೆ ಅಂತಲ್ಲ, ಮನೇಲಿರ್ತಕ್ಕಂಥ ಎಲ್ಲರೂ ಕೂಡ ಫೇಸ್ ಮಾಡಬೇಕಾಗತ್ತೆ. ಅದಕ್ಕೆ ಜನ್ಮದೋಷ, ಕಾಲದೋಷ, ಭೂಮಿ ದೋಷ 3 ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಆಗ ಹೇಳ್ತಾ ಇರ್ತೀನಿ. ಇದ್ರ ಕಡೆ ಗಮನ ಕೊಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಸುನಂದ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಾಮನಗರದಿಂದ ಉಮೇಶ್ ಅಂತ ಹೇಳಿ. ನಮಸ್ತೆ ಉಮೇಶ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ. ಮಗನ ಹೆಸರು ತಿಳಿಸಿ, ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. ಹೆಸರು ಋತಿಕು, 31/12/2012, 1:50 ಮಧ್ಯಾಹ್ನ. ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ. ಏನು ಮಾಡ್ಕೊಂಡಿದ್ದಾರೆ? ಓದ್ತಾವನೆ ಸರ್. ಎಷ್ಟನೇ ಕ್ಲಾಸು? 8. 8ನೇ ಕ್ಲಾಸು. ಹಾಂ, ಚೆನ್ನಾಗಿದೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಕುಲದೇವರ ಆರಾಧನೆಯಿಂದ ಒಂದಷ್ಟು ವ್ಯತ್ಯಾಸಗಳಾಗಿರೋದ್ರಿಂದ ಆರೋಗ್ಯ ಸಂಬಂಧಪಟ್ಟ ತೊಂದರೆಗಳು ಮತ್ತು ಫೈನಾನ್ಷಿಯಲ್ ಸಂಬಂಧಪಟ್ಟ ತೊಂದರೆಗಳನ್ನು ಫೇಸ್ ಮಾಡ್ತಿದ್ದೀರಿ. ಅರ್ಥ ಆಯ್ತಾ? ಅದಕ್ಕೆ ಭಾಳ ಮುಖ್ಯವಾಗಿ ಯಾವ ದೇವರು, ಯಾವ ಕುಲದೇವರು, ಯಾವ ಕುಲದೇವಿ ಆರಾಧನೆಗಳು ಯಾವ ರೀತಿ ಮಾಡ್ಕೋಬೇಕು, ಎಷ್ಟು ವರ್ಷಗಳಿಂದ ಬಿಟ್ಟಿದ್ದೀವಿ ನಾವು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದು ಸರಿ ಮಾಡ್ಕೊಳ್ತು ಅಂದಾಗ ನಿಮಗೆ ನಾರ್ಮಲಿಗೆ ಏನಾಗುತ್ತೆ, ಈ ದೇವತೆ ಆರಾಧನೆಗಳಿಂದ ಗುರುಬಲ ಜಾಸ್ತಿ ಆಗಿಬಿಡ್ತದೆ. ಗುರುಬಲ ಜಾಸ್ತಿ ಆಯಿತು ಅಂದರೆ ಗುರು ಕೆಟ್ಟೋದ್ರೂ ಕೂಡ ನಿಮಗೇನಾಗುತ್ತೆ, ದೇವತೆ ಆರಾಧನೆಗಳಿಂದ ಗುರುಬಲ ಹಾಗೇ ಇರ್ತದೆ. ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಹೆಲ್ತು, ಎಜುಕೇಷನ್ನು, ಪ್ರೊಫೆಷನ್ನು, ಮ್ಯಾರಿಡ್ ಲೈಫು ಎಲ್ಲ ಆರಾಮ ನಡ್ಕೊಂಡು ಹೋಗ್ಬಿಡ್ತದೆ. ಇದು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಉಮೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಹಾಲಕ್ಷ್ಮಿ ಅಂತ ಹೇಳಿ, ಮೈಸೂರಿಂದ. ನಮಸ್ತೆ ಮಹಾಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಆ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಮಗಳ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ. ಆ ಮಗಳ ಹೆಸರು ಅದ್ವಿಕಾ ಶ್ರೀ ಅಂತ. ಡೇಟ್ ಆಫ್ ಬರ್ತ್ 25/9/2006. ಓಕೆ. ಸಮಯ 4:23 ಸಾಯಂಕಾಲ. ಮಾತಾಡಿ, ಗುರುಜಿ ಇದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಗುರುಗಳೇ. ಚೆನ್ನಾಗಿದೆ. ಅದ್ವಿಕಾ ಶ್ರೀ ಎಷ್ಟು ಬರ್ತಮ್ಮ ಟೋಟಲ್ ಮಾಡಿದ್ರೆ? ಗೊತ್ತಿಲ್ಲ ಗುರುಗಳೇ. ಮತ್ತೆ ಒಂದು ನಾಮಬಲವನ್ನು ನಾವು ಸೆಟ್ ಮಾಡಬೇಕು ಅಂದಾಗ ಬರ್ತ್ ನಂಬರು ಮತ್ತು ಫ್ಯೂಚರ್ ನಂಬರ್ಗೆ ಸೂಟಬಲ್ ಆಗ್ತಕ್ಕಂಥ ಲಕ್ಕಿ ನಂಬರ್ ತೊಗೊಂಡು ನಾವು ಹೆಸರು ಇಡಬೇಕು. ಯಾಕಂದರೆ ಪ್ರತಿಯೊಂದು ಅಕ್ಷರಗಳು ಕೂಡ ಒಂದು ವ್ಯಾಲ್ಯೂ ಇದೆ, ಒಂದು ಬೆಲೆ ಇದೆ, ಒಂದು ಶಕ್ತಿ ಇದೆ. ನಾವು ಕರಿತಕ್ಕಂತಹ ಆ ಒಂದು ಹೆಸರು ವೈಬ್ರೇಷನ್ಸು ನಮ್ಮ ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್ಗೆ ಸೂಟಬಲ್ ಆಗಿಲ್ಲ ಅಂತಂದಾಗ ಅದು ಮಾನಸಿಕವಾಗಿರ್ತಕ್ಕಂಥ ಪರಿಣಾಮಗಳಿಗೆ ಕಾರಣ ಆಗ್ತದೆ. ಅರ್ಥ ಆಯ್ತಾನಮ್ಮ? ಚೆನ್ನಾಗಿದೆ, ಭಾಳ ಬುದ್ಧಿವಂತೆ, ವಿದ್ಯಾವಂತೆ, ಮುಂದೆ ಫ್ಯೂಚರ್ ತುಂಬ ಚೆನ್ನಾಗಿದೆ, ಒಳ್ಳೆ ಸಾಧನೆ ಮಾಡ್ತಾಳೆ. ಆದರೆ ಸರ್ಪದೋಷದ ಪ್ರಭಾವಗಳು ಜಾತಕದಲ್ಲಿ ಭಾಳ ಮುಖ್ಯವಾಗಿ ಕಾಣಿಸ್ತಾ ಇರೋದ್ರಿಂದ ಇದನ್ನು ಸರಿ ಮಾಡ್ಕೊಂಡ್ಬಿಟ್ರೆ ಈಗಲೇ ನಿಮಗೆ ಒಳ್ಳೆಯದಾಗ್ತದೆ. ಕಾಂಬಿನೇಷನ್ ನಂಬರ್ ತೊಗೊಂಡಾಗ ಟೋಟಲ್ ಮಾಡೋದು ವ್ಯಾಲ್ಯೂ ಬಂದು 6 ಬರಬೇಕು ಮಗಳ ಹೆಸರು. ಅರ್ಥ ಆಯ್ತನಮ್ಮ? ಈ ಥರ ನೋಡಿ ಸೆಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಮಹಾಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬಾಗಲಕೋಟೆಯಿಂದ ಕನಕ ಅಂತ ಹೇಳಿ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಅವರ ಹೆಸರು ತಿಳಿಸಿ, ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. ಮಗನ ಹೆಸರು ಮಲ್ಲಿಕಾರ್ಜುನಯ್ಯ. 19/3/1997. ಬೆಳಗ್ಗೆ 8 ಗಂಟೆಗೆ 10 ನಿಮಿಷ ಕಡಿಮೆ ಇತ್ತು. 7:40. ಮಾತಾಡಿ, ಗುರುಜಿ ಇದ್ದಾರೆ. ಅಮ್ಮ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಕುಲದೇವರು ಯಾರಮ್ಮ? ರಾಚೋಟಿ ವೀರಭದ್ರೇಶ್ವರ ಅಂತ ಆಂಧ್ರ. ಇಲ್ಲ, ವಿಷ್ಣು ಸಂಬಂಧಪಟ್ಟತಕ್ಕಂಥ ದೈವ ಅಂತ ತೋರಿಸ್ತಾ ಇದೆ ನನಗಿಲ್ಲಿ. ನೋಡಿ, ಯಾವ ತಲೆಮಾರುಗಳಲ್ಲಿ ನಮ್ಮ ಕುಲದೇವರನ್ನು ನಾವು ಬಿಟ್ಟಿದ್ದೀವಿ, ಆ ಕುಲದೇವರ ಒಂದು ಅನುಗ್ರಹ ಯಾರಿಗೆ ಕನೆಕ್ಟ್ ಆಗಿದೆ ಅನ್ನೋ ಆಧಾರದ ಮೇಲೆ ನಮ್ಮ ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಇರತಕ್ಕಂತಹ ಯೋಗಗಳು ನಮಗೆ ಪ್ರಕಟ ಆಗುತ್ತೆ, ನಮಗೆ ಫಲಗಳನ್ನು ಕೊಡ್ತದೆ. ಆದರೆ ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಡಿಲೇ ಆಗ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ಕರೆಕ್ಟಾಗಿ ನಮಗೆ ಕರೆಕ್ಟಾಗಿ ಸಿಗೋದಿಲ್ಲ. ಅರ್ಥ ಆಯ್ತಾನಮ್ಮ? ಒಂದಷ್ಟು ಸ್ಕಿನ್ಗೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಅದರಿಂದ ಈ ಕುಲದೇವರು ಯಾರು, ಫಸ್ಟು ಯಾವ ರೀತಿ ಆರಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮುಂದಕ್ಕೆ ಹೋಗಿ ಒಳ್ಳೆಯದಾಗ್ತದೆ. ಎಸ್ ಗುರುಗಳೇ, ಸಾಮಾನ್ಯವಾಗಿ ನಾವು ಗಮನಿಸೋದೇ ಏನಂತ ಅಂದರೆ, ದೇವರ ಹೆಸರೇಳಿ ದೇವರ ಆರಾಧನೆಯ ನೆಪದಲ್ಲಿ ಪ್ರಾಣಿ ಬಲಿಯನ್ನು ಕೂಡ ಕೊಡ್ತಾರೆ. ಸೊ ಇದನ್ನು ಬಹಳ ಹಿಂದಿನಿಂದಲೂ ಕೂಡ ನಡೆಸ್ಕೊಂಡು ಬಂದಿರ್ತಾರೆ. ಸೊ ಈ ರೀತಿಯಾಗಿ ದೇವರ ಹೆಸರೇಳಿ ಪ್ರಾಣಿ ಬಲಿಯನ್ನು ಕೊಡ್ಬೋದಾ ಪೂಜೆಗೋಸ್ಕರ? ಇದು ಕೂಡ ತಪ್ಪಾಗುತ್ತಾ, ಹೇಗೆ ಅಂತ? ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲರಲ್ಲೂ ಈ ಗೊಂದಲ ಇದೆ. ಭಾಳ ಜನ ಇದ್ರ ಬಗ್ಗೆ ಆಕ್ಷೇಪ ಮಾಡ್ತಾರೆ. ಯಾವ ದೇವರು ನಿಮಗೆ ಬಲಿ ಕೇಳಿದ್ದಾರೆ, ನೀವು ದೇವರ ಹೆಸರಿನಲ್ಲಿ ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಟ್ಟು ನೀವು ಸೇವನೆ ಮಾಡ್ತಿದ್ದೀರಾ ಅಂಥೇಳಿ. ಇದು ತಪ್ಪು. ಇದು ಹಿಂದಿನಿಂದನೂ ಕೂಡ ಪುರಾಣ ಪ್ರಸಿದ್ಧ ಕಥೆಗಳಿಂದನೂ ಕೂಡ ಪ್ರಾಣಿ ಬಲಿಗಳು ಬಳಕೆಯಲ್ಲಿದ್ದಾವೆ, ಪಕ್ಷಿ ಬಲಿಗಳು ಬಳಕೆಯಲ್ಲಿದೆ. ಆದರೆ ಯಾವ ಪ್ರಾಣಿ ಯಾವ ಪಕ್ಷಿ ಅಂತಕ್ಕಂಥದ್ದು ಅಲ್ಲಿ ನಿಗದಿತವಾಗಿರ್ತದೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಎಷ್ಟೋ ಜನ ಯಾವುದ್ಯಾವುದನ್ನೋ ಕೊಟ್ಟು ಏನೇನೋ ಬಳಸ್ಕೊಂಡು ಅದನ್ನ ಏನೇನೋ ಮಾಡ್ತಿರ್ತಕ್ಕಂಥದ್ದು ನಮ್ಮಲ್ಲಿ ಭಾಳಷ್ಟು ವಾಡಿಕೆ ಇದೆ. ಆದರೆ ಇದು ತಪ್ಪು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ದೇವರುಗಳು ಬಲಿ ಕೇಳ್ತಾರಾ ಅಂತೇಳಿ. ಯಾವ ದೇವರುಗಳು ಬಲಿ ಕೇಳೋದಿಲ್ಲ, ಯಾವ ದೇವರಿಗೂ ಬಲಿ ಅವಶ್ಯಕತೆ ಇಲ್ಲ.
ಆದರೆ ಬಲಿ ಯಾರಿಗೆ ಬೇಕು ಅಂತಂದರೆ ದೇವರುಗಳಿರ್ತಕ್ಕಂಥ ಗಣಗಳಿಗೆ ಬೇಕಾಗಿರ್ತಕ್ಕಂಥದ್ದು ಬಲಿ. ನೆನ್ಪಿಟ್ಕೊಳ್ಳಿ. ಈಗ ಶಿವ ಆರಾಧನೆ ಮಾಡಿದ್ರೆ ಶಿವಗಣ ಅಂತ ಹೇಳ್ತೀವಿ, ವಿಷ್ಣು ಆರಾಧಕರಿಗೆ ವಿಷ್ಣು ಗಣ ಅಂತ ಹೇಳ್ತೀವಿ. ಯಾಕಂದರೆ ಯಾವುದೇ ಒಂದು ದೇವಸ್ಥಾನಗಳಿಗೆ, ಯಾವುದೇ ಒಂದು ದೇವರಿಗೆ ನೀವು ಅರ್ಕೆ ಮತ್ತು ಯಾವುದೇ ಪೂಜೆ ಅಥವಾ ಯಾವುದೇ ಒಂದು ವಿಚಾರಗಳನ್ನು ಮುಟ್ಟಿಸಿದಾಗ ಅಥವಾ ಯಾವುದೇ ಒಂದು ಕೋರಿಕೆಗಳನ್ನು ಈಡೇರಿಸು ಅಂತ ಕೇಳ್ಕೊಂಡಾಗ ನಿಮಗೆ ಸಾಕ್ಷಾತ್ ಶಿವ ಪರಮಾತ್ಮ ಬರೋದಿಲ್ಲ. ಶಿವ ಗಣಗಳನ್ನು ಕಳಿಸ್ಕೊಡ್ತಾನೆ, ಹೋಗಿ ಅವ್ರನ್ನ ಪರಿಹಾರ ಮಾಡ್ಕೊಂಡು ಬಾ ಅಂತೇಳಿ. ವಿಷ್ಣು ಹತ್ರ ಹೋದಾಗ ವಿಷ್ಣು ಗಣಗಳನ್ನು ಕಳಿಸ್ಕೊಡ್ತಾನೆ. ದುರ್ಗೆ ಹತ್ರ ಹೋದಾಗ, ಶಕ್ತಿ ದೇವತೆ ಹೋದಾಗ ಆ ಶಕ್ತಿ ದೇವತೆ ಗಣಗಳನ್ನು ಕಳಿಸ್ಕೊಡ್ತಾಳೆ ತಾಯಿ, ಅದು ಹೋಗಿ ಪರಿಹಾರ ಮಾಡು, ಅದೇನು ನೋಡ್ಕೊಬಾ ಅಂತೇಳಿ. ಆ ಗಣಗಳು ಬಲಿ ಸಂಬಂಧಪಟ್ಟ ವಿಚಾರಗಳು ಇದ್ದಂಥ ಪಕ್ಷದಲ್ಲಿ ಆ ಗಣಗಳಿಗೆ ಬಲಿಯನ್ನು ಕೇಳ್ತಾರೆ. ಈಗ ಎಕ್ಸಾಂಪಲ್ ತೊಗೊಂಡಾಗ ಮುನೇಶ್ವರ ಅಂತ ಹೇಳ್ತೀವಿ. ಮುನೇಶ್ವರನ ಹೊಲ ಗದ್ದೆಗಳು ಆರಾಧನೆ ಮಾಡ್ತಕ್ಕಂಥದ್ದು, ಕೆಲವು ದೇವಸ್ಥಾನ ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಪದ್ಧತಿ ಇದೆ. ಅಲ್ಲಿ ಕುರಿ, ಕೋಳಿ, ಮೇಕೆ ಎಲ್ಲ ಬಲಿ ಕೊಟ್ಟು ಪೂಜೆ ಮಾಡ್ತಕ್ಕಂಥದ್ದು ಇದೆ, ಅದು ನಿಜ ಕೂಡ. ಆದರೆ ಯಾವುದೇ ದೇವರುಗಳಿಗೆ ಬಲಿ ಬೇಕಾಗಿರಲ್ಲ, ಅವ್ರ ಜೊತೆ ಇರತಕ್ಕಂಥ ಗಣಗಳಿಗೆ ಬಲಿ ಬೇಕಾಗಿರ್ತದೆ. ನಾಳೆ ದಿವಸ ನಿಮ್ಮ ಕೆಲಸ ಕಾರ್ಯಗಳು ಮಾಡಿಕೊಡ್ಬೇಕು ಅಂದಾಗ ಅವಕ್ಕೆ ಇಂಥದ್ದೇ ಬೇಕು ಅಂತಕ್ಕಂಥ ಒಂದು ಪದ್ಧತಿ ಇರ್ತದೆ. ಅದು ಕೆಲವು ಇರುತ್ತೆ, ಕೆಲವು ಇರಲ್ಲ. ಈಗ ಮುನೇಶ್ವರ ತಗೊಂಡಾಗ ಕೆಲವು ಸಿಹಿ ಮುನೇಶ್ವರ, ಖಾರ ಮುನೇಶ್ವರ ಮತ್ತು ಈ ಬಲಿ ಮುನೇಶ್ವರ ಅಂತ ಇರ್ತದೆ. ಅದನ್ನು ವಿಂಗಡಣೆ ಮಾಡ್ಕೋಬೇಕು. ಎಲ್ಲರಿಗೂ ಹೋಗಿ ಬಲಿ ಕೊಟ್ಟು ತಿಂತಕ್ಕಂಥದ್ದಲ್ಲ. ಯಾರಿಗೆ ಯಾವುದು ಕೊಡಬೇಕಾ ಕೊಡಬಾರ್ದ, ಏನು ಕೊಡಬೇಕು ಅಂತಕ್ಕ ಲೆಕ್ಕಾಚಾರ ಶಾಸ್ತ್ರದ ಮೂಲಕ, ಪ್ರಶ್ನೆ ಮೂಲಕ ತಿಳ್ಕೊಂಡು ಅದಕ್ಕೆ ಹೋಗಿ ಅರ್ಪಿಸಬಾರ್ಬೇಕು. ಇಲ್ಲಿ ಒಂದು ಏನಪ್ಪ ಅಂತಂದರೆ, ಈ ಬಲಿ ವಿಚಾರದಲ್ಲಿ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ಹೋಗಿ ಆಯಾ ಧರ್ಮ ಪಂಗಡಕ್ಕೆ ಅನುಗುಣವಾಗಿ ಆಯಾ ದೇವರುಗಳಿಗೆ ಹೋಗಿ ಬಲಿಯನ್ನು ಕೊಡ್ತಕ್ಕಂಥದ್ದು ಸಹಜ. ಆದರೆ ಆ ಬಲಿಯನ್ನು ಕೊಟ್ಟು ಬರೋದ್ರಿಂದ ಕೂಡ ನೀವು ಸಮಸ್ಯೆಗಳನ್ನ ಅನುಭವಿಸ್ತಿರತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಾವು ಮೊದಲನೇ ಭಾಗದಲ್ಲಿ ಹೇಳಿದ್ವಿ, ದೇವತೆ ಆರಾಧನೆ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಬರುತ್ತೆ ಅಂತೇಳಿ. ಹಾಗೆಯೇ ಬಲಿ ಕೊಡೋದ್ರಿಂದ ಕೂಡ ನಿಮಗೆ ಸಮಸ್ಯೆಗಳು ಬರ್ತದೆ, ನೆನ್ಪಿಟ್ಕೊಳ್ಳಿ. ಯಾಕೆ ಬಲಿ ಕೊಡೋದು ಸಮಸ್ಯೆಗಳು ಬರುತ್ತೆ? ಹಾಗಾದ್ರೆ ಬಲಿ ಕೊಡೋದೇ ಬೇಡ ನಾವು ಅಂತಂದರೆ, ಬಲಿ ಪೂಜೆಯನ್ನು ನಿಗದಿಯಾಗಿದ್ದರೆ, ಅದಕ್ಕೆ ಸೂಕ್ತವಾಗಿದ್ದರೆ ಕೊಡಿ, ತಪ್ಪೇನೂ ಇಲ್ಲ. ಆದರೆ ನೀವು ಬಲಿ ಸೇವೆ ಕೊಟ್ಟಂತಹ ಒಂದು ಪಕ್ಷಿ ಆತ್ಮ ಆಗಿರ್ಬೋದು ಅಥವಾ ಪ್ರಾಣಿ ಆತ್ಮ ಆಗಿರ್ಬೋದು, ಎಲ್ಲೂ ಹೋಗ್ತದೆ ಯಾರಾದರೂ ವಿಚಾರ ಮಾಡಿದ್ದೀರಾ? ಯಾರೂ ವಿಚಾರ ಮಾಡಿಲ್ಲ. ಯಾಕಂದರೆ ಮನುಷ್ಯನಿಗೆ ಹೇಗೆ ಆತ್ಮ ಇರ್ತದೆ, ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಒಂದು ಆತ್ಮ ಅಂತ ಇದ್ದೇ ಇರ್ತದೆ, ಆಯಿತಾ? ದೇಹ ಅಲ್ಲಿ ಉತ್ಪತ್ತಿ ಆಗಿದ್ರು ಕೂಡ ಆ ಆತ್ಮಕ್ಕೆ ಯಾವುದೇ ರೀತಿ ಸಾವಿರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಆ ಪ್ರಾಣಿ ಆತ್ಮ, ಪಕ್ಷಿ ಆತ್ಮ ನೀವು ಬಲಿ ಕೊಟ್ಟಾದ್ಮೇಲೆ ಎಲ್ಲಿ ಹೋಗ್ತಾ ಇದೆ? ಯಾರಾದರೂ ಕೇಳಿದ್ದೀರಾ? ಇವತ್ತು ಭಾಳ ಜನ ಈ ಮಾಟ ಮಂತ್ರಗಳಿಗೆ ಪ್ರಾಣಿ ಪಕ್ಷಿ, ಬಲಿ ಪಕ್ಷಿ ಕೊಡ್ತಾರೆ. ಆದರೆ ಆ ಆತ್ಮಗಳು ಎಲ್ಲಿ ಹೋಗ್ತಾವೆ ಗೊತ್ತಿದ್ದೀರಾ? ನಿಮ್ಮನ್ನೇ ಹುಡ್ಕೊಂಡ್ಬರ್ತದೆ. ನೀವು ಸರಿಯಾದ ರೀತಿಯಲ್ಲಿ ಆರಾಧನೆ ಕ್ರಮಗಳನ್ನು ಮಾಡಿಲ್ಲ, ಅಲ್ಲಿ ಸರಿಯಾದ ಸಂಕಲ್ಪ ಮಾಡಿಲ್ಲ, ಸರಿಯಾಗಿ ಕೊಟ್ಟಿಲ್ಲ ಅಂತಂದಾಗ ಆ ಬಲಿ ಕೊಟ್ಟಂತಹ ಆತ್ಮಗಳು, ಅದು ಪಕ್ಷಿ, ಕೋಳಿ ಆತ್ಮ ಆಗಿರ್ಬೋದು, ಕುರಿ ಆತ್ಮ ಆಗಿರ್ಬೋದು, ಮೇಕೆ ಆತ್ಮ ಆಗಿರ್ಬೋದು, ಮತ್ತೊಂದು ಮಗೊಂದಾಗಿರ್ಬೋದು, ಅವೆಲ್ಲವೂ ಕೂಡ ಆತ್ಮಗಳು ನಿಮ್ಮನ್ನೇ ಹಿಂಬಾಲಿಸ್ಕೊಂಡ್ಬರ್ತವೆ. ಯಾಕಂದರೆ ಮೋಕ್ಷ ಕೊಟ್ಟಿರೋದಿಲ್ಲ. ಅದಕ್ಕೆ ಇದರಿಂದ ಭಾಳ ಜನ ಹೇಳ್ತಕ್ಕಂಥ ಏನಪ್ಪ ಅಂದರೆ, ನಾನು ದೇವ್ರಿಗೆ ಅಲ್ಲಿ ಬಲಿ ಕೊಡು ಅಂತ ಹೇಳಿದ್ರು, ಬಲಿ ಸೇವೆ ಕೊಡು ಅಂತ ಹೇಳಿದ್ರು, ಕೊಟ್ಟೆ, ಅದರಿಂದ ಪ್ರಾಬ್ಲಮ್ ಆಯಿತು, ಇದರಿಂದ ಪ್ರಾಬ್ಲಮ್ ಆಯಿತು, ಈ ಥರ ಹೇಳ್ತಾ ಇರ್ತಾರೆ. ಕಾರಣ ಏನು? ಫಸ್ಟು ನಾವು ಈ ನಾಲೆಡ್ಜ್ ತಿಳ್ಕೋಬೇಕು. ಫಸ್ಟು ಯಾವ ದೇವರಿಗೆ ಕೊಡಬೇಕಾ ಬೇಡವಾ, ಅದು ಕೇಳ್ತಾ ಇದೆಯಾ ಇಲ್ವಾ, ಅಥವಾ ನಾವು ಕೊಡ್ತಕ್ಕಂತಹ ವಿಧಾನ ಸರಿ ಇದೆಯಾ ಇಲ್ವಾ, ಅಥವಾ ನಾವು ಮಾಡ್ತಕ್ಕಂಥ ಪದ್ಧತಿಗಳು, ಆಚಾರಗಳು ಸರಿ ಇದೆಯಾ ಇಲ್ವಾ, ಅಥವಾ ಇದು ನಮ್ಮ ಸ್ವಾರ್ಥಕ್ಕೆ ಯಾರಾದರೂ ನಮ್ಮ ಕುಟುಂಬದಲ್ಲಿ ಮಾಡ್ಕೊಂಡು ಬಂದಿದ್ದಾರಾ, ಇವೆಲ್ಲವನ್ನು ಪ್ರಶ್ನೆ ಮುಖಾಂತರ ತಿಳ್ಕೊಂಡು ಆ ನಂತರ ಪದ್ಧತಿ ಪ್ರಕಾರ ಮಾಡಿಕೊಂಡು, ಭಾಳ ಮುಖ್ಯವಾಗಿ ಇದನ್ನು ಕರೆಕ್ಟಾಗಿ ಗಮನಿಸ್ಕೊಳ್ಳಿ. ಪ್ರತಿಯೊಬ್ಬರು ಗಮನಿಸ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಆರಾಧನೆಗಳಿತ್ತು ಅಂದರೆ ಅದರಲ್ಲಿ ಏನೂ ತಪ್ಪಿಲ್ಲ, ಆ ಬಲಿ ಸೇವೆಗಳನ್ನು ಮುಂದುವರಿಸ್ಕೊಂಡು ಹೋಗಿ. ಆದರೆ ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ಪ್ರಾಣಿ ಪಕ್ಷಿಯನ್ನು ನೀವು ಬಲಿ ಕೊಟ್ಟ ಸಂದರ್ಭದಲ್ಲಿ ಆ ಆತ್ಮ ಬಿಡುಗಡೆ ಆಗುತ್ತಲ್ಲ, ಆ ಆತ್ಮ ಬಿಡುಗಡೆ ಆದಾಗ ಅದೇ ದೇವರು ಕೇಳ್ಕೋಬೇಕು, ಈ ಆತ್ಮಕ್ಕೆ ನೀನು ಮೋಕ್ಷ ಕೊಟ್ಬಿಡು ಅಂತೇಳಿ. ನೋಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ನೋಟ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ ಅಥವಾ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಅಲ್ಲಿ ಬಲಿ ಕೊಟ್ಟ ತಕ್ಷಣ ಈ ಆತ್ಮನ ಮೋಕ್ಷ ಕೊಟ್ಬಿಡಪ್ಪ, ಮೋಕ್ಷ ಕೊಟ್ಬಿಡಮ್ಮ ಅಂತ ಕೇಳ್ಕೋಬೇಕು. ಆ ಕೇಳ್ಕೊಂಡಾಗ ಆ ಯಾವ ದೇವರು ಅದನ್ನು ಸ್ವೀಕಾರ ಮಾಡಿದೆ, ಯಾವ ಗಣಗಳಿಗೆ ಸ್ವೀಕಾರ ಮಾಡಿದೆ, ಅದೊಂದು ಮೋಕ್ಷ ಕೊಟ್ಬಿಡ್ತದೆ, ಅದು ಅಲ್ಲಿಂದ ಮೋಕ್ಷ ಕೊಟ್ಟೋಗ್ತದೆ. ಆದರೆ ನೀವು ಅದನ್ನು ಕೇಳದೆ ಸುಮ್ಮನೆ ನೀವು ಕೊಟ್ಬಿಟ್ಟು 100 ಜನ ಸೇರಿಸ್ಬಿಟ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಂಬಿಟ್ಟು ಪಟ್ಟಾಗಿ ಹೊಡೆದು ಬಂದ್ಬಿಟ್ಟ ಅಂತಂದರೆ ಅದೇನಾಗ್ತದೆ, ನಿಮ್ಮ ಹಿಂದೆನೇ ಆ ಕರ್ಮ ಬಂದ್ಬಿಡ್ತದೆ. ಅದು ನಿಮ್ಮ ಮಕ್ಕಳು, ಮರಿ, ನಿಮ್ಮ ಕುಟುಂಬ, ನಿಮ್ಮ ಫೈನಾನ್ಸು, ನಿಮ್ಮ ಹೆಲ್ತ್, ಫಸ್ಟ್ ಹೆಲ್ತ್ ಹಾಳಾಗೋಗೋದು ಅದರಿಂದ. ಈ ರೀತಿ ಎಲ್ಲ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ದೇವತೆ ಆರಾಧನೆ ಮಾಡಬೇಕು ಅಂದಾಗ ಮನೆಯಲ್ಲಾಗಿರಲಿ, ದೇವಸ್ಥಾನ ಆಗಿರಲಿ ಅಥವಾ ಎಲ್ಲೇ ಆಗಿರಲಿ, ಕರೆಕ್ಟಾದ ಪದ್ಧತಿಯಲ್ಲಿ ಕೇಳಿಕೊಂಡು ಮುಂದಕ್ಕೆ ಹೋಗಿ ಒಳ್ಳೆಯದಾಗ್ತದೆ.
ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದೇವರನ್ನ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು, ಒಂದ್ ವೇಳೆ ದೇವರ ಪೂಜೆಯಲ್ಲಿ ವ್ಯತ್ಯಾಸಗಳಾದ್ರೆ ಯಾವೆಲ್ಲ ರೀತಿ ಸಮಸ್ಯೆ ಉಂಟಾಗುತ್ತೆ, ಗುರುಬಲ ಪ್ರಾಪ್ತಿಗೆ ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಹೀಗೆ ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ, ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ, ಜೊತೆಗೆ ನಿಮ್ಮ ಲಕ್ಕಿ ನಂಬರ್ ಯಾವುದಂತ ತಿಳ್ಕೋಬೇಕಂದ್ರೆ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಶ್ರೀ ಆದಿತ್ಯ ನಾರಾಯಣ್ ಮಹರ್ಷಿ, 1033 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ಇದು ಗುರುಜಿಯವರ ಅಡ್ರೆಸ್ ಪ್ಲೇಟ್ ಆಗಿರುತ್ತೆ. ನೇರವಾಗಿ ಗುರುಜಿಯವರನ್ನ ಭೇಟಿ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ತಿಳಿದುಕೊಳ್ಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈವರೆಗಿನ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.